ಸ್ನೇಹಿತರ, ನಿನ್ನೆ ನಾನೊಂದು ರೀಲ್ನ ನೋಡ್ತಾ ಇದ್ದೆ. ಅದರಲ್ಲಿ ಒಬ್ಬ ಹುಡುಗನ ಸ್ಲಿಪ್ಪರ್ ಏನಿರುತ್ತೆ ಅದು ಕೆಳಗಡೆ ಬಿದ್ದಿರುತ್ತೆ. ಅದನ್ನು ಎತ್ತೋದಕ್ಕೋಸ್ಕರ ಒಂದು ಕೋಲ್ನ ಯೂಸ್ ಮಾಡಿ ಅದರ ಹೆಲ್ಪಿಂದ ಆ ಒಂದು ಸ್ಲಿಪ್ಪರ್ನ ಎತ್ಕೊಳ್ತಾನೆ. ಅದಾದ ಮೇಲೆ ಆ ಒಂದು ಕೋಲನ್ನು ಯಾವ ಪೊಸಿಷನ್ಲಿ ಇತ್ತು ಅಲ್ಲೇ ಬಿಸಾಕ್ತಾನೆ, ಅದರ ಪ್ಲೇಸ್ಗೆ ಅದು ಹೋಗುತ್ತೆ. ಅದಾದ ಮೇಲೆ ಅದನ್ನು ಯಾರು ಕೂಡ ತಿರುಗಿ ನೋಡೋದಿಲ್ಲ. ಸೇಮ್ ವೇ ನಿಮ್ಮ ಲೈಫಲ್ಲೂ ಕೂಡ ನೀವೇನಾದರೂ ಯಾವುದೋ ಒಂದು ಕಂಪನಿಗೆ ಸಿಕ್ಕಾಪಟ್ಟೆ ಶ್ರಮಪಟ್ಟು ನೀವು ದುಡಿತಾ ಇದ್ದೀರ ಅಂತಂದ್ರೆ ನಿಮ್ಮ ಏಜ್ ಇರುವವರೆಗೂ, ನಿಮ್ಮ ಒಂದು ಶಕ್ತಿ ಇರೋವರೆಗೂ ನಿಮ್ಮನ್ನು ದುಡಿಸ್ಕೊಳ್ತಾರೆ. ಅದಾದ ಮೇಲೆ ನಿಮ್ಮನ್ನು ಯಾರು ಕೂಡ ಕೇರ್ ಮಾಡೋದಿಲ್ಲ. ಸೊ ಇದರಿಂದ ಆಚೆ ಬರಬೇಕು ಅಂತಂದ್ರೆ ನೀವು ಬಿಸ್ನೆಸ್ನ ಶುರು ಮಾಡಬೇಕು. ಸೊ ಬಿಸ್ನೆಸ್ ಶುರು ಮಾಡೋದಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಬಿಸ್ನೆಸ್ ಮಾಡ್ತಕ್ಕಂತಹ ಕಂಪನಿಗಳಲ್ಲಾದರೂ ಹೂಡಿಕೆ ಮಾಡಿ. ಎಕ್ಸಾಂಪಲ್ ಶೇರ್ ಮಾರ್ಕೆಟ್ನಲ್ಲಿ ನೀವೇನಾದರೂ ಹೂಡಿಕೆ ಮಾಡಿದ್ರಿ ಅಂತಂದ್ರೆ ಆ ಕಂಪ್ನಿ ಲಾಭ ಆಯಿತು ಅಂತಂದ್ರೆ ನಿಮ್ಮ ಹತ್ರ ಇರತಕ್ಕಂತಹ ಕಂಪ್ನಿಯ ಶೇರ್ ಕೂಡ ಲಾಭ ಆಗುತ್ತೆ. ಆ ಕಂಪ್ನಿ ಕೆಳಗೆ ಬಿತ್ತು ಅಂದ್ರೆ ನಿಮ್ಮ ಹತ್ರ ಇರತಕ್ಕಂತಹ ಶೇರ್ನ ಬೆಲೆ ಕೂಡ ಕಮ್ಮಿ ಬೀಳುತ್ತೆ. ನೀವು ಯಾವುದಾದ್ರೂ ಒಂದು ಶೇರ್ನ ಬೈ ಮಾಡ್ತಾ ಇದ್ದೀರ ಅಂತಂದ್ರೆ ನೀವು ಕೂಡ ಆ ಕಂಪನಿಯ 0.001% ಓನರ್ ಆಗಿರ್ತೀರ. ಸೊ ಅದಕ್ಕೋಸ್ಕರ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳ್ತಾರೆ.